ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಮೈಸೂರು ವೆಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದೀಪಾವಳಿ, ಯುಗಾದಿ, ಗಣಪತಿ ಹಬ್ಬ ಹೀಗೆ ನಮ್ಮ ಹಬ್ಬಗಳಲ್ಲಿ ಒಬ್ಬಟ್ಟನ್ನ ಮಾಡ್ತಾ ಇದ್ರೆ ಮನೆಯಲ್ಲಿ ಏನೋ ಒಂಥರ ಖುಷಿ ಅಲ್ವಾ? ಹಾಗಾದ್ರೆ ಬನ್ನಿ ಒಬ್ಬಟ್ಟನ್ನ ಈಸಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ. ಹೋಳಿಗೆನ ಯಾರು ಬೇಕಾದರೂ ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು. ಮೊದಲಿಗೆ ಹೋಳಿಗೆನ ಮಾಡೋದಕ್ಕೆ ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀವಿ. ಅರ್ಧ ಕೆಜಿ ಮೈದಾ ಹಿಟ್ಟಿಗೆ 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿನ ಹಾಕಿ ಸ್ವಲ್ಪನೇ ನೀರನ್ನು ಹಾಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಾರ್ಮಲ್ ಆಗಿ ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ಕೊಳ್ತೀವೋ ಹಾಗೆ ಮೈದಾ ಹಿಟ್ಟಲ್ಲಿ ಈ ಹಿಟ್ಟನ್ನು ಕಲಿಸ್ಕೊಂಡು 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ಬೇಕು. ಒಬ್ಬಟ್ಟು ಚೆನ್ನಾಗಿ ಸ್ಮೂತಾಗಿ ಬರಬೇಕು ಅಂದರೆ ನಾವು ಹಿಟ್ಟನ್ನು ಅಷ್ಟೇ ಸ್ಮೂತಾಗಿ ಕಲಿಸ್ಕೊಳ್ಬೇಕು. ಎಣ್ಣೆನ ಹಾಕೊಂಡ ತಕ್ಷಣ ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ, ಈ ರೀತಿ ಕೈಯಿಂದ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ನಾದ್ಕೊಂಡ್ರೆ ಹಿಟ್ಟು ತುಂಬಾ ಸಾಫ್ಟಾಗಿ ಬರುತ್ತೆ. ಹಿಟ್ಟನ್ನು ಕಲಿಸ್ಕೊಂಡ ನಂತರ ಹಿಟ್ಟು ಅಂಟಂಟಾಗಬಾರ್ದು. ನೋಡಿ, ಇನ್ನೊಂದು ಸ್ವಲ್ಪ ಎಣ್ಣೆ ಅವಶ್ಯಕತೆ ಇರೋದ್ರಿಂದ ಮತ್ತೆ ಎಣ್ಣೆನ ಹಾಕ್ಕೊಂಡು ನಾದ್ಕೊಳ್ತಾ ಇದ್ದೀವಿ. ಮೈದಾ ಹಿಟ್ಟನ್ನು ಕಲಿಸ್ಕೊಂಡ ತಕ್ಷಣವೇ ಒಬ್ಬಟ್ಟು ಮಾಡೋದಕ್ಕಾಗೋದಿಲ್ಲ. ಸೊ ಮೈದಾ ಹಿಟ್ಟನ್ನು ಕಲಸಿ ಸುಮಾರು 1 ಅವರ್ ಆದರೂ ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಡಬೇಕು. ಎಣ್ಣೆನ ಚೆನ್ನಾಗಿ ಸವರಿ ಈ ರೀತಿ ಕವರ್ ಮಾಡಿ ಇಟ್ಬಿಡಬೇಕು. ಈಗ ಹೂರಣನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. 1.5 ಗ್ಲಾಸ್ ತೊಗರಿಬೇಳೆನ ಹಾಕ್ಕೊಂಡು ಚೆನ್ನಾಗಿ ತೊಳೆದು ಇದನ್ನು ಬೇಯಿಸ್ಕೊಳ್ಬೇಕು. ತೊಗರಿಬೇಳೆಗೆ 1 ಚಿಟಿಕೆ ಉಪ್ಪನ್ನು ಸೇರಿಸಿ ಬೇಯಿಸ್ಕೊಳ್ಬೇಕು. ಯಾಕೆಂದರೆ ಯಾವುದೇ ಸ್ವೀಟನ್ನು ನಾವು ಮಾಡುವಾಗ 1 ಚಿಟಿಕೆ ಉಪ್ಪನ್ನು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಒಬ್ಬಟ್ಟಿಗೆ ಯಾವಾಗಲೂ ತೊಗರಿಬೇಳೆ ಅಥವಾ ಕಡಲೆಬೇಳೆನ ಪಾತ್ರೆನಲ್ಲೇ ಬೇಯಿಸ್ಕೊಳ್ಬೇಕು. ಕುಕ್ಕರ್ನಲ್ಲಿ ಬೇಯಿಸ್ಕೊಂಡ್ರೆ ತುಂಬಾ ಸಾಫ್ಟ್ ಆಗುತ್ತೆ. ನೋಡಿ, ಈ ರೀತಿ ಬೇಯಿಸ್ಕೊಂಡ್ಮೇಲೆ ಕೈಯಿಂದ ಪ್ರೆಸ್ ಮಾಡಿದ್ರೆ 3/4 ಭಾಗ ಬೆಂದಿರಬೇಕು. ಇನ್ನೂ 10% ನಮಗೆ ಹಾಗೆ ಇರಬೇಕು, ಗಟ್ಟಿ ಇರಬೇಕು. ಆವಾಗಲೇ ನಾವು ಗ್ಯಾಸ್ನ ಆಫ್ ಮಾಡಿ ಇದನ್ನು ಕೂಲ್ ಆಗೋಕ್ಕೆ ಬಿಟ್ಬಿಡೋಣ. ಅರ್ಧ ಕೆಜಿ ತೊಗರಿಬೇಳೆಗೆ ಅರ್ಧ ಕೆಜಿ ಉಂಡೆ ಬೆಲ್ಲನ ತಗೋಬೇಕು. ಉಂಡೆ ಬೆಲ್ಲನ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಕಡೆ ತೊಗರಿಬೇಳೆ ಕಂಪ್ಲೀಟಾಗಿ ಕೂಲ್ ಆಗಿದೆ. ತೊಗರಿಬೇಳೆ ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಾವು ಬೆಲ್ಲನ ಸೇರಿಸ್ಕೋಬೇಕು. ಬಿಸಿ ಇರುವಾಗಲೇ ಬೆಲ್ಲನ ಹಾಕ್ಕೊಂಡ್ರೆ ನೀರು ಬಿಟ್ಬಿಡುತ್ತೆ. ಆಗ ಹೂರ್ಣ ನಮಗೆ ಗಟ್ಟಿಯಾಗಿ ಬರೋದಿಲ್ಲ, ಹೋಳಿಗೆನೂ ಸರಿಯಾಗಿ ಬರೋದಿಲ್ಲ. ಅರ್ಧ ಕೆಜಿ ತೊಗರಿಬೇಳೆಗೆ ಅರ್ಧ ಕೆಜಿ ಬೆಲ್ಲ, ಅಥವಾ ಕಪ್ಪು ಅಳತೆಲಾದರೆ 1.5 ಗ್ಲಾಸ್ ತೊಗರಿಬೇಳೆಗೆ 1.5 ಗ್ಲಾಸ್ ಬೆಲ್ಲನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ 15ರಿಂದ 20 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀವಿ. ಕುಟ್ಟಿ ಪುಡಿನಾದರೂ ಮಾಡ್ಕೊಳ್ಬೋದು, ಅಥವಾ ಹಾಗೇನಾದ್ರು ಹಾಕ್ಕೊಂಡು ನಾವು ಮಿಕ್ಸಿಲಿ ರುಬ್ಕೊಂಡ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಬೆಲ್ಲ ಮತ್ತು ಏಲಕ್ಕಿನ ಸೇರಿಸಿದ ತಕ್ಷಣವೇ ನಾವು ಬೇಳೆನ ರುಬ್ಕೊಳ್ಬೇಕು. ಯಾವುದೇ ರೀತಿ ನಾವು ನೀರನ್ನು ಹಾಕ್ತಾ ಇಲ್ಲ. ನೋಡಿ ಎಷ್ಟು ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ ಅಂತ, ಕರೆಕ್ಟಾಗಿ ಪರ್ಫೆಕ್ಟ್ ಆಗಿದೆ. ನಾವು ಹೇಳಿದ ಟಿಪ್ಸ್ನಲ್ಲೇ ಬೇಳೆನ ಬೇಯಿಸ್ಕೊಂಡ್ರೆ ಈ ರೀತಿ ಪರ್ಫೆಕ್ಟಾಗಿ ಹೂರ್ಣ ರೆಡಿ ಆಗುತ್ತೆ. ಈಗ ಹೋಳಿಗೆನ ತಟ್ಕೊಳ್ಳೋಣ. ಮೊದಲಿಗೆ ಈ ಸಿಲಿಕಾನ್ ಶೀಟ್ಗೆ, ಅಂದರೆ ಒಬ್ಬಟ್ಟು ಮಾಡೋ ಶೀಟ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ರೆಡಿ ಮಾಡ್ಕೊಳ್ಬೇಕು. ಈಗ ಮೈದಾ ಹಿಟ್ಟನ್ನು ತೋರಿಸ್ತಾ ಇದ್ದೀವಿ ನೋಡಿ. 1.5 ಅವರ್ ಆಗಿದೆ ಮೈದಾ ಹಿಟ್ಟನ್ನು ಕಲಸಿಟ್ಬಿಟ್ಟು. ತುಂಬ ಚೆನ್ನಾಗಾಗಿದೆ, ತುಂಬ ಸಾಫ್ಟಾಗಿ ಬಂದಿದೆ. ಕೈಯಲ್ಲಿ ಮುಟ್ಟಿದ್ರೇ ಗೊತ್ತಾಗ್ತಿದೆ ಹಿಟ್ಟು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನಾವು ಹಾಕಿರುವ ಎಣ್ಣೆ ಎಲ್ಲ ಕರೆಕ್ಟಾಗಿ ಆಗಿದೆ. ಮೈದಾ ಹಿಟ್ಟಿಗೆ ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡಿಬಿಟ್ಟು ಇಟ್ಟರೆ ಈ ರೀತಿ ಸಾಫ್ಟಾಗಿ ಬರೋದು. ಈಗ ಹಿಟ್ಟನ್ನು ತಗೊಂಡು ಹೋಳಿಗೆ ತಟ್ತಾ ಇದ್ರೆ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ. ಮೈದಾ ಹಿಟ್ಟು ಈ ರೀತಿ ಸಾಫ್ಟಾಗಿ ಬಂದ್ರೇ ಎಷ್ಟು ತೆಳುವಾಗಬೇಕಾದ್ರೂ ನಾವು ಹೋಳಿಗೆನ ಲಟ್ಟಿಸ್ಕೋಬಹುದು. ಮೈದಾ ಹಿಟ್ಟನ್ನು ಸ್ವಲ್ಪ ಈ ರೀತಿ ತಟ್ಕೊಂಡು ಈಗ ಹೂರಣನ ಸೇರಿಸ್ಕೊಳ್ತಾ ಇದ್ದೀವಿ. ಹೂರಣನೂ ಅಷ್ಟೇ ತುಂಬ ಪರ್ಫೆಕ್ಟಾಗಿ ಬಂದಿದೆ. ನಮಗೆ ತುಂಬ ತೆಳುವಾಗಿಯೂ ಇಲ್ಲ, ಗಟ್ಟಿಯಾಗೂ ಇಲ್ಲ. ಈ ರೀತಿ ಮೈದಾ ಹಿಟ್ಟಿಗೆ ಸೇರಿಸ್ಕೊಂಡು ಎಲ್ಲನೂ ಈ ರೀತಿ ಕವರ್ ಮಾಡ್ಕೊಳ್ಬೇಕು. ಮತ್ತೆ ಶೀಟ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಹೋಳಿಗೆನ ಲಟ್ಟಿಸ್ಕೊಳ್ತಾ ಇದ್ದೀವಿ. ಈ ರೀತಿ ನಾವು ಹಿಟ್ಟನ್ನು ರೆಡಿ ಮಾಡಿಕೊಂಡು ಇದನ್ನು ನಾವು ಕೈಯಿಂದ ಬೇಕಾದ್ರೂ ತಟ್ಕೊಳ್ಬಹುದು, ಅಥವಾ ಚಪಾತಿ ಲಟ್ಟಿಸೋ ಲಟ್ಟಣಿಗೆಯಿಂದನೂ ಈಸಿಯಾಗಿ ಲಟ್ಟಿಸ್ಕೊಳ್ಬಹುದು. ನೋಡಿ, ಈ ರೀತಿ ಕೈಯಿಂದ ತಟ್ಕೊಳ್ತಾ ಇದ್ದರೆ ಶೀಟ್ ಮೇಲೆ ಎಷ್ಟು ತೆಳುವಾಗಿ ಬೇಕಾದರೂ ಮಾಡ್ಕೊಳ್ಬಹುದು. ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆ. ಇನ್ನೊಂದು ಕಡೆ ಹೆಂಚು ಬಿಸಿ ಆಗಿದೆ. ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಶೀಟ್ ಸಮೇತ ನಾವು ಹೋಳಿಗೆನ ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ಹೋಳಿಗೆನ ಹಾಕಿ ಶೀಟನ್ನು ತೆಗೆದ್ರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಹೋಳಿಗೆನ ಯಾವಾಗಲೂ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಬೇಕು, ಹೈ ಫ್ಲೇಮ್ ಇಟ್ಕೊಳ್ಬಾರ್ದು. ಒಂದು ಸೈಡ್ ಅದು ಬೇಯಿಸೋ ಅಷ್ಟರಲ್ಲಿ ಇನ್ನೊಂದು ಹೋಳಿಗೆನ ಈ ರೀತಿ ಲಟ್ಟಿಸ್ಕೊಳ್ತಾ ಇದ್ದೀವಿ. ಇವಾಗಲೂ ನೋಡಿ ಎಷ್ಟು ಚೆನ್ನಾಗಿದೆ ಹಿಟ್ಟು ಅಂತ. ಕೈಯಲ್ಲಿ ಮುಟ್ತಾ ಇದ್ರೆ ತುಂಬಾ ಸಾಫ್ಟ್ ಫೀಲ್ ಆಗುತ್ತೆ. ಹಬ್ಬಗಳಿಗೆ ಈ ರೀತಿ ಹೋಳಿಗೆನ ನೀವು ಯಾರು ಬೇಕಾದರೂ ಮಾಡ್ಬೋದು. ಬಿಗಿನರ್ಸ್ ಕೂಡ ಅತ್ಯಂತ ಸುಲಭವಾಗಿ ಮಾಡ್ಕೊಳ್ಬಹುದು. ಟೇಸ್ಟ್ ಕೂಡ ತುಂಬ ಅದ್ಭುತವಾಗಿ ಅಮೋಘವಾಗಿ ಬರುತ್ತೆ. ಕೆಲವರು ಹೋಳಿಗೆನ ಕಡಲೆಬೇಳೆನಲ್ಲೂ ಮಾಡ್ಕೊಳ್ತಾರೆ, ತೊಗರಿ ಬೇಳೆನಲ್ಲೂ ಮಾಡ್ಕೊಳ್ತಾರೆ. ಯಾವುದರಿಂದ ಮಾಡ್ಕೊಂಡ್ರೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ.
ಹೋಳಿಗೆ ಒಂದು ಸೈಡ್ ಬೇಯಿಸಿ ಆಯಿತು. ಈಗ ಇನ್ನೊಂದು ಕೂಡ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇನ್ನೊಂದನ್ನು ಇದೇ ರೀತಿ ಈಸಿಯಾಗಿ ಲಟ್ಟಿಸ್ಕೊಳ್ಬಹುದು. ಎಷ್ಟು ಅಗಲವಾಗಿ ಬೇಕಾದರೂ ಮಾಡ್ಕೊಳ್ಬಹುದು, ತೆಳುವಾಗಿ ಬೇಕಾದರೂ ಲಟ್ಟಿಸ್ಕೊಳ್ಬಹುದು. ಸುಲಭವಾಗಿ ಆಗುತ್ತೆ. ಹೋಳಿಗೆನ ಬೇಯಿಸೋ ಟೈಮಲ್ಲಿ ಮನೆಯೆಲ್ಲ ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಮಕ್ಕಳಂತೂ ತುಂಬಾ ಖುಷಿಪಟ್ಟು ತಿಂತಾರೆ. ಓಡಾಡ್ಕೊಂಡೇ ತಿಂದು ಖಾಲಿ ಮಾಡ್ತಿರ್ತಾರೆ. ಅಷ್ಟು ಚೆನ್ನಾಗಿ ಬರುತ್ತೆ. ಹೋಳಿಗೆಗೆ ಅರಿಶಿನ ಪುಡಿ ಹಾಕಿ ಮಾಡ್ಕೊಳ್ಳೋದ್ರಿಂದ ಕಲರ್ಫುಲ್ಲಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಕೆಲವರು ಅರಿಶಿನ ಹಾಕದೆ ಹಾಗೆ ಮಾಡ್ತಾರೆ, ಬಿಳಿ ಹೋಳಿಗೆ ಅಂತ. ಆ ಥರನೂ ಮಾಡ್ಕೊಳ್ಬಹುದು, ಅಥವಾ ಅರಿಶಿನ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಕಲರು ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಎರಡನೇ ಹೋಳಿಗೆನೂ ಲಟ್ಟಿಸ್ಕೊಂಡಾಯಿತು ಅಂತ. ಒಂದು ಹೋಳಿಗೆನ ತಟ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಂದು ಹೋಳಿಗೆ ಬೇಯಿಸಿನೇ ಆಗೋಯಿತು. ತುಂಬ ಈಸಿಯಾಗಿ ಆಗುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಹೋಳಿಗೆ ಬಂದಿದೆ ಅಂತ. ಈಗ ಇನ್ನೊಂದು ಹೋಳಿಗೆನೂ ಬೇಯಿಸಿ ತೋರಿಸ್ತಾ ಇದ್ದೀವಿ ನೋಡಿ. ತುಂಬಾ ಸ್ಮೂತಾಗಿದೆ. ಈ ರೀತಿ ಹೋಳಿಗೆನ ಮಾಡಿಕೊಂಡು ಬಿಸಿ ಬಿಸಿ ಹೋಳಿಗೆ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂತಾ ಇದ್ದರೆ ಒನ್ ಮೋರ್ ಅಂತ ಮನೆಯವರೆಲ್ಲ ತಿಂದು ಬೇಗನೆ ಖಾಲಿ ಮಾಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಹೋಳಿಗೆ ಬೇಯಿಸುವಾಗ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗಲೇ ತಿನ್ನಬೇಕು ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹೋಳಿಗೆನ ಮನೆಯಲ್ಲೇ ಮಾಡ್ಕೊಳ್ಬಹುದು ಅಂತ. ನೀವು ಈ ರೀತಿ ಹಬ್ಬಗಳಿಗೆ ಹೋಳಿಗೆನ ಮಾಡಿಕೊಂಡು ಮನೆಯವ್ರಿಗೆಲ್ಲ ಕೊಟ್ಟು ನೋಡಿ, ತುಂಬಾ ಖುಷಿಪಟ್ಟು ತಿಂತಾರೆ. ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಥ್ಯಾಂಕ್ ಯು ಆಲ್.